ನೋಡಿ ಗೈಸ್, ಹಿಂಗಿದೆ ನಮ್ಮ ಲೋಟಸ್ ಟವರ್. ಸೊ ನೀವೇನು ಪಿಂಕ್ ಕಲರ್ ನೋಡ್ತೀರ ಅದು ಈ ಥರ ಇಲ್ಲಿ ಕಾಣಿಸ್ತಿದೆ. ಸೊ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿಂದ ನಿಮಗೆ ಕಂಪ್ಲೀಟ್ ಕೊಲಂಬೋ ಕಾಣಿಸುತ್ತೆ. ಹಾಯ್ ಗಾಯ್ಸ್, ನಮಸ್ಕಾರ. ನಾವಿವತ್ತು ಕೊಲಂಬೋದಲ್ಲಿದ್ದೀವಿ. ದಿಸ್ ಈಸ್ ಅವರ್ ಫೈನಲ್ ಡೇ ಇನ್ ಶ್ರೀಲಂಕಾ. ಸೊ ಇಲ್ಲಿಂದ ನಾವು ಮೋಸ್ಟ್ಲಿ ಲೋಟಸ್ ಟವರ್ ವಿಸಿಟ್ ಮಾಡೋಣ ಅಂತ. ಸೊ ಇವತ್ತು ಲಾಸ್ಟ್ ಡೇ ನಮ್ಮದು. ಬೇಜಾರಾಗ್ತದೆ, ನಾಳೆ ಹೋಗಬೇಕು, ಫ್ಲೈಟ್ ಇದೆ. ಬಟ್ ಸ್ಟಿಲ್ ಇಟ್ ಈಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಶ್ರೀಲಂಕಾ. ಸೊ ತುಂಬ ಚೆನ್ನಾಗಿ ಫೀಲ್ ಆಯಿತು. ಆಮೇಲೆ ಇವತ್ತು ಕೊಲಂಬೋದಲ್ಲೂ ಟೆಂಪ್ರೇಚರ್ ಸ್ವಲ್ಪ ಹ್ಯೂಮಿಡ್ ಇದೆ, ಬಟ್ ಇಟ್ಸ್ ಓಕೆ. ಸಿ ಪಕ್ಕ ಇರೋದ್ರಿಂದ ಸ್ವಲ್ಪ ಹ್ಯೂಮಿಡ್ ಆಗಿರುತ್ತೆ, ಬಟ್ ಇಟ್ಸ್ ಫೈನ್. ಸೊ ನಾನು ಎಕ್ಸೈಟ್ಮೆಂಟಲ್ಲಿರೋದು ಲೋಟಸ್ ಟವರ್. ಅಲ್ಲಿಂದ ನಿಂತು ನೋಡಿದಾಗ ಇಡೀ ಶ್ರೀಲಂಕಾ ಹೆಂಗೆ ಕಾಣುತ್ತೆ ಅನ್ನೋದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು ಆಸೆ ಇದೆ. ಸೊ ಇವತ್ತದು ಈಡೇರುತ್ತೆ, ನೋಡೋಣ. ನೋಡಿ ಗೈಸ್, ಈ ವ್ಯೂವೇ ಮಜಾ. ಈ ಕಡೆ ಫುಲ್ ಸಿಟಿ, ಈ ಕಡೆ ರೈಲ್ವೆ ಟ್ರ್ಯಾಕು, ಆ ಕಡೆ ಸಮುದ್ರ. ಏನು ಕ್ರೇಜಿ ಇದೆಯಲ್ಲ. ಗಾಲ್ಡ್ ರೋಡ್ ಅಂತ ಇದ್ರೆ ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ. ಫುಲ್ಲು ಕೋಸ್ಟಲ್ ಲೈನ್ ಇದೇ ಥರ. ಆ ಕಡೆ ಸಮುದ್ರ, ರೈಲ್ವೆ ಟ್ರ್ಯಾಕು, ಈ ಕಡೆ ರೋಡು. ಅದು ರೋಡ್ 2 ಲೈನ್ ಇದೆ. ಆ ಕಡೆಯಿಂದ ಬರೋರಿಗೂ ಹೋಗೋರಿಗೂ ಒಂದೊಂದು ಲೈನ್. ಅದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಮಹೀಂದ್ರ ಸ್ಕಾರ್ಪಿಯೋ ಕಾಣಿಸ್ತು. ಯಾವುದು ಗಾಡಿ? ಬೊಲ್ಯಾರೋ, ವಾರಿಯರ್ಸ್ ಆಫ್ ಬೊಲ್ಯಾರೋ, ಮಹೀಂದ್ರದ್ದು. ಅಪ್ಪ ಬೊಲ್ಯಾರೋ ಈ ಥರ ಫಸ್ಟ್ ಟೈಮ್ ನೋಡ್ತಿರೋದು. ರೆಡಿ ಮಾಡ್ತಿದ್ರು. ಹೈಲೈಟ್ಸ್ ಹೌಡಿ ವಾಟ್ಸಪ್. ಏನು ನೀವು ಇಂಡಿಯಾದಲ್ಲಿ ಏನೇನು ನೋಡ್ತೀರಾ ಎಲ್ಲ ಬ್ರ್ಯಾಂಡ್ ಕಾರ್ಗಳು ಇಲ್ಲಿದೆ, ಸೇಮ್ ಟು ಸೇಮ್. ಬಟ್ ಇವರು ಸ್ವಲ್ಪ ಜಪನೀಸಿಂದ ಇಂಪೋರ್ಟ್ ಮಾಡೋದು ಜಾಸ್ತಿ. ಟುಕ್ ಇರಲಿ, ಅದನ್ನೆಲ್ಲ ತುಂಬ ಸಿಕ್ಕಾಪಟ್ಟೆ ಜನ ಯೂಸ್ ಮಾಡ್ತಾರೆ ಇಲ್ಲಿ. ಟುಕ್ ಅಂದರೆ ಆಟೋ. ಸೊ ಸಿಕ್ಕಾಪಟ್ಟೆ ಟ್ರಾನ್ಸ್ಪೋರ್ಟೇಷನಿಗಂತೂ ಸಖತ್ತಾಗಿದೆ. ಓಕೆ ಗಾಯ್ಸ್, ಸಿ ಯು ಎಟ್ ದ ಲೋಟಸ್ ಟವರ್. ನಾವಿವತ್ತು ಲೋಟಸ್ ಟವರಲ್ಲಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ಇದೇ ಲೋಟಸ್ ಟವರ್. ಆಲ್ಮೋಸ್ಟ್ 1500 ಅಡಿ ಇದೆ ಅಂತಿದು. ಸೊ ನೋಡೋಣ, ಒಳಗಡೆ ಹೋಗೋಣ. ಎಂಟ್ರಿ ಟಿಕೆಟ್ ಎಷ್ಟು ಅಂತೆಲ್ಲ ಚೆಕ್ ಮಾಡೋಣ. ನನಗಂತೂ ಸಿಕ್ಕಾಪಟ್ಟೆ ಹೈಟ್ ಇರೋಂಗೆ ಕಾಣಿಸ್ತಿದೆ, ಕಣ್ಣು ನೋಡೋಕ್ಕಾಗ್ತಿಲ್ಲ ಅದನ್ನು. ಅಲ್ಲಿಂದ ಶ್ರೀಲಂಕಾ ವ್ಯೂ ನೋಡಬೇಕಂತೆ ಕೊಲಂಬೋದು. ಸೊ ತುಂಬ ಚೆನ್ನಾಗಿರುತ್ತಂತೆ. ಸೊ ಲೆಟ್ಸ್ ಗೋ, ನೋಡೋಣ ಬನ್ನಿ. ನೋಡಿ ಗೈಸ್, ಒಬ್ಬರಿಗೆ ಇಂಡಿಯನ್ ಕರೆನ್ಸಿಲಿ 2100 ರೂಪಾಯಿ ಆಗುತ್ತೆ. ಸೊ ಟಿಕೆಟ್ ತೊಗೊಳ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಇನ್ಸೈಡ್ ಲೋಟಸ್ ಟವರ್. ಮೇಲೆ ಹೋಗೋಣ, ಗೊತ್ತಾಗುತ್ತೆ ಹೆಂಗಿದೆ ಅಂತ. ಟಿಕೆಟ್ಸ್ ತೊಗೊಂಡಾಯ್ತು ಗೈಸ್. ನೋಡಿ, ಒಬ್ಬೊಬ್ಬರಿಗೆ 2 ಟಿಕೆಟು. ಸೊ ಕಸಿನೋ ಕೂಪನ್ ಬೇರೆ ಕೊಟ್ಟಿದ್ದಾರೆ. ಮೆಜೆಸ್ಟಿಕ್ ಪ್ರೈಡ್ ಸೇಮ್ ಗೋವಾದು. ಅಬ್ಸರ್ವೇಷನ್ ಡೆಸ್ಕ್ ಇಲ್ಲಿದೆ. ಸೊ ಐ ಥಿಂಕ್ ವಿ ನೀಡ್ ಟು ಗೋ ಇನ್ಸೈಡ್. ಸೊ ಇಲ್ಲಿ ಹೋಗಬೇಕು. ಸೊ ಇನ್ಸೈಡ್ ಹೋಗಬೇಕು, ಅಬ್ಸರ್ವೇಷನ್ ಡೆಸ್ಕ್, ಟಿಕೆಟ್ಸ್.
ನನ್ನ ಹತ್ರನೇ ಇರಲಿ, ಇದಿರಲಿ. ಸೊ ಅಬ್ಸರ್ವೇಷನ್ ಡೆಸ್ಕ್ ನೋಡಿ, ಇದು ಹೊರಗಡೆ. ಈಗ ಈ ಪಿಂಕ್ ಕಲರ್ ಕಾಣುತ್ತಲ್ಲ ನಿಮಗೆ ಹೊರಗಡೆಯಿಂದ, ಅದಿದೆ. ಸೊ ಲೋಟಸ್ ಟವರ್ ಟಾಪಲ್ಲಿದ್ದೀವಿ. ಅಬ್ಬಬ್ಬಬ್ಬಬ್ಬಬ್ಬ, ದಿಸ್ ಈಸ್ ಲೋಟಸ್ ಟವರ್ ಗೈಸ್. ಟಾಪ್ ಆಫ್ ಲೋಟಸ್ ಟವರಲ್ಲಿದ್ದೀವಿ. ಏನು ಕ್ರೇಜಿ ವ್ಯೂ ಗೊತ್ತಾ, ಇಲ್ಲಿ ನೋಡಿ ನಿಮ್ಗೆ ಆ ಪಿಂಕ್ ಕಲರ್ ಏನು ಕಾಣುತ್ತಲ್ಲ, ಇದೇ ಆ ಲೋಟಸ್ ಟವರ್. ಹಿಂಗಿದೆ ನಮ್ಮ ಲೋಟಸ್ ಟವರ್. ಸೊ ನೀವೇನು ಪಿಂಕ್ ಕಲರ್ ನೋಡ್ತೀರ ಅದು ಈ ಥರ ಇಲ್ಲಿ ಕಾಣಿಸ್ತದೆ. ಸೊ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿಂದ ನಿಮಗೆ ಕಂಪ್ಲೀಟ್ ಕೊಲಂಬೋ ಕಾಣಿಸುತ್ತೆ. ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿರ್ಬೋದು ಇದನ್ನು. ಓ ಮೈ ಗಾಡ್, ಕಂಪ್ಲೀಟ್ ವ್ಯೂ ಆಫ್ ಸಿಟಿ ಕಾಣಿಸುತ್ತೆ ನಿಮಗೆ ಇಲ್ಲಿ. ಇದೊಂದು ಸರ್ಕಲ್ ಬಂದುಬಿಟ್ರೆ ನಾವು ಆಲ್ರೆಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಮತ್ತೆ ಇಲ್ಲೇ ಬಂದ್ವಿ. ಓಕೆ ಗೈಸ್, ಲೋಟಸ್ ಟವರ್ ಒಳಗಡೆ ನಮಗೇನೋ ಒಂದು ಎಕ್ಸಿಬಿಷನ್ ತೋರಿಸಿದ್ದಾರೆ. The Portuguese requested for a land that would hold 100 cows, their young and one bull. A seemingly harmless request, to which the king reluctantly agreed. Coram Lake, from the bygone era of Colombo, was spread out as a great lake. End-local landmarks such as Wheaton Cinema Hall, Colombo Fort, and the Wheaton Station. There arose a formidable fortress with 12 barracks. Inside there were churches, hospitals, and grand villas. The Portuguese soon conquered Corte. But against them stood one young prince, Prince Tigre, known to be born for war. The moat around the ಹೋಲೋಗ್ರಾಮ್ ಎಲ್ಲ ಹೊರಗಡೆ ಇದೆ.
ನೋಡಿ, ಯಾವುದ್ರ ಮೇಲೆ ಕಾಲು ಇಡ್ತೀವಿ ಅದು ಆರುತ್ತೆ. ಈಗ ಹುಲಿ ಮೇಲೆ ಇಡ್ಲಾ, ಹುಲಿ ಬಂತು ನೋಡಿ, ನೋಡಿ ಇಲ್ಲಿ ಹುಲಿ ಬಂತು. ಮಂಗನ ಮೇಲೆ ಕಾಲು ಇಡ್ತೀವಿ ನೋಡಿ, ಮಂಗ.